ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 22 ಸೆಪ್ಟೆಂಬರ್ದು ವ್ಲಾಗ್ ಆಗಿರುತ್ತೆ. ನನಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸರಿ ಆರಾಮಿರಲಿಲ್ಲ ಅಂತ, ಅದಕ್ಕೆ ಅಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಸೊ ಆವತ್ತಿನ ದಿನದ ಇದು ವ್ಲಾಗ್ ಆಗಿರುತ್ತೆ. ಅಮ್ಮ ಬಂದರೆ ಒಂಥರ ಖುಷಿ ಅಲ್ವಾ. ಸೊ ಅಮ್ಮ ಟೀ ಕುಡಿಯಲ್ಲ, ಸೊ ನನಗೆ ನನ್ನ ಯಜಮಾನನಿಗೆ ಟೀ ಮಾಡಿ ಅಮ್ಮನಿಗೆ ಹಾಲು ಮಾಡಿ ಕೊಟ್ಟೆ. ಅದಾದ ನಂತರ ಅಡುಗೆ ಮಾಡ್ಕೊಂಬರೋಣ. ಅಮ್ಮ ಬರೋದೇ 12:30 ಆಗಿತ್ತು. ಅಮ್ಮ ಫ್ರೆಶ್ ಅಪ್ ಆಗಿ ಬರಲಿ, ಅಷ್ಟೊತ್ತಿಗೆ ನಾನು ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಥಂಡಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ಮೊದಲಿಗೆ ನಾನು 2 ಬಾಳೆಕಾಯಿನ ಆ ಕಡೆ ಈ ಕಡೆ ಕಟ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ತರಕಾರಿ ಎಲ್ಲ ತೊಗೊಬಂದು ಒಂದು 4-5 ದಿನ ಆಗಿತ್ತು. ನನಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಆಲೂರು ಸಣ್ಣ ಅಂತ ಸ್ವಲ್ಪ ಕೆಂಪಕ್ಕಿ ಬರುತ್ತೆ, ನಾವು ಇದನ್ನು ಯೂಸ್ ಮಾಡೋದು. ರೈಸ್ ಐಟಮ್, ಪಲಾವ್, ಚಿತ್ರಾನ್ನ ಈ ಥರದಿದ್ರೆ ಮಾತ್ರ ಅನ್ಪಾಲಿಶ್ಡ್ ಸೋನಾ ಮಸೂರಿ ಯೂಸ್ ಮಾಡ್ತೀವಿ. ಸೊ ನಾನು ಇಲ್ಲಿ ಅದೇ ಅಕ್ಕಿನ ಯೂಸ್ ಮಾಡಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಅದಾದಮೇಲೆ ಮೊಸರಿಗೆ ಹೆಪ್ಪ ಹಾಕಿದ್ದೆ. ಕೋಲ್ಡ್ ವೆದರ್ ಇದ್ದಿದ್ದರಿಂದ ಹೆಪ್ಪಾಗಿರಲಿಲ್ಲ. ಅದಕ್ಕೇ ಬಿಸಿನೀರು ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇದನ್ನು ಮೊಸರು ಹೆಪ್ಪಾಕಿದ್ದ ಹಾಲನ್ನು ಇಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಹೆಪ್ಪಾಗುತ್ತೆ ಅಂತ. ಆಮೇಲೆ ಅಕ್ಕಿಯನ್ನು ತೊಳೆದು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಬಾಳೆಕಾಯಿ ಬೇಯ್ತಾ ಇದೆ. ನಮ್ಮ 3 ಜನರಿಗೆ ಆಗುವಷ್ಟು ಅನ್ನವನ್ನು ಮಾಡ್ತಾಯಿದ್ದೀನಿ ನಾನು. ಆ ಕಡೆ ಕುಕ್ಕರ್ ಇಟ್ಕೊಂಡ್ಬಿಟ್ರೆ ಕೂಕೊಂಬಿಡುತ್ತೆ. 1 ಕಪ್ಗೆ 2 ಕಪ್ ಆಗುವಷ್ಟು ನೀರು ಹಾಕಿ ನಾನು ಅನ್ನ ಮಾಡ್ತಾಯಿದ್ದೀನಿ, ಸ್ವಲ್ಪ ಉದುರಾಗಲಿ ಅಂತ. ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಸೊಪ್ಪು ತಂದಿದ್ದಾರೆ ಅಮ್ಮ. ಇದಕ್ಕೆ ಬೀಟ್ರೋಟ್ ಸೊಪ್ಪು ಅಂತೀವಿ, ಹಿಮೋಗ್ಲೋಬಿನ್ ಸೊಪ್ಪು ಅಂತೀವಿ. ನಮ್ಮ ರಿಲೇಟಿವ್ ಒಬ್ಬರು ಇದು ಪರಿಚಯ ಮಾಡಿಸಿದ್ದು ನಮಗೆ. ಇದನ್ನು ತಿಂದರೆ ಸ್ವಲ್ಪ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅಂತ ಅಂದಿತ್ತು ಆವಾಗ. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ ನಮ್ಮ ಮನೇಲಿ ಎಲ್ಲರೂ, ನನ್ನ ತಾಯಿ ಮನೇಲಿ. ಅಮ್ಮ ಇದು ಗಿಡ ಮಾಡಿಟ್ಟಿದ್ದಾರೆ, ಆವಾಗವಾಗ ಮಾಡ್ತಾರೆ. ಅದನ್ನು ತೊಗೊಂಬಂದಿದ್ರು. ಅದ್ರದ್ದು ಇದು ಏನೂ ಟೇಸ್ಟ್ ಇರಲ್ಲ, ಬಟ್ ಕಲರ್ ಮಾತ್ರ ರೆಡ್ ಬರುತ್ತೆ. ಇದ್ರದ್ದು ಮೊಸರು ಗೊಜ್ಜು ಮಾಡೋಣ ಅಂತ ನಾನು ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಕೊಬೇಕಿತ್ತು. ನಾನು ದೊಡ್ಡದಾಗಿ ಹೆಚ್ತಾಯಿದ್ದೀನಿ, ಗಡಿಬಿಡಿಲಿ ಬೇಗ ಅಡುಗೆ ಮಾಡಬೇಕು ಅಂತ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಂಗೆ ಅಷ್ಟು ಸಣ್ಣದಾಗಿ ಹೆಚ್ಚಕ್ಕೆ ಬರಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ಈಗಂತೂ ಎಲ್ಲ ಕಡೆ ನ್ಯೂಸಲ್ಲಿ ಬರುತ್ತಲ್ಲ, ಇದು ಮೇಲ್ಗಡೆ ಏನೋ ಕಪ್ಪು ಫಂಗಸ್ ಇರುತ್ತೆ, ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಅಂತ. ಸೊ ಸಿಪ್ಪೆಲ್ಲ ತೆಗೆದು ಒಂದು ಸರಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಈ ಸೊಪ್ಪಲ್ಲಿ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಆಮೇಲೆ ಈ ಥರ ಮೊಸರು ಗೊಜ್ಜು ಮಾಡ್ಬೋದು, ಚಟ್ನಿ ಮಾಡ್ಬೋದು, ಬೇರೆ ಬೇರೆ ರೀತಿ ವೆರೈಟಿ ಮಾಡ್ಬೋದು. ನಾನು ಹೆಚ್ಚಾಗಿ ಇದು ಮೊಸರು ಗೊಜ್ಜು ಮಾಡ್ಕೊಳ್ತೀನಿ. ಇದು ಚಪಾತಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ದೋಸೆಗೂ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಇಲ್ಲಿ ಬಾಳೆಕಾಯಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಅದೇನು ತುಂಬ ಬೇಯಬೇಕಂತ ಇಲ್ಲ, ಬಣ್ಣ ಒಂದು ಸ್ವಲ್ಪ ಚೇಂಜ್ ಆದರೆ ಸಾಕು. ತುರಿದ ಬಾಳೆಕಾಯಿ ಪಲ್ಯ ಅಂತ ನಾನು ಇದನ್ನು ರೆಸಿಪಿ ಹಾಕಿದ್ದೆ ಮುಂಚಿನ ವೀಡಿಯೋದಲ್ಲಿ. ಸೊ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಎಣ್ಣೆ ಕಾದ ನಂತರ ಉದ್ದಿನಬೇಳೆ, ಸಾಸಿವೆ ಕಾಳು, ಅರಿಶಿನವನ್ನು ಹಾಕಬೇಕು. ಇವಾಗ ನಾನು ಮೊಸರು ಗೊಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಅಮ್ಮ ಪ್ರತಿ ಸರಿ ನಾನು ಊರಿಗೆ ಹೋದಾಗಲೂ ಅಷ್ಟೇ, ಇಲ್ಲ ಅವ್ರು ಬರೋವಾಗಲೂ ಅಷ್ಟೇ, ಇದರಲ್ಲಿ ಒಂದು ಕ್ಯಾನು ಹಾಲಿಗೆ ಹೆಪ್ಪ ಹಾಕ್ಕೊಂಡು ಬರ್ತಾರೆ ಮೊಸರು ಮಾಡಿಕೊಂಡು. ಈಗ ಅದನ್ನೇ ಹಾಕಿ ನಾನು ಮೊಸರು ಗೊಜ್ಜು ಮಾಡ್ತಾಯಿದ್ದೀನಿ. ಈಗ ಆ ಸೊಪ್ಪನ್ನು ಹಾಕಿ
ಲೈಟಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣಸು ಮತ್ತು ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಇದು ಬೇಗ ಫ್ರೈ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ನಾನು ಮೊಸರನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಕೆನೆ ಇರುತ್ತೆ ಅಂತ ನೋಡಿ ಹಾಕ್ತಾಯಿದ್ದೀನಿ ನಾನು. ನಂಗೆ ಕೆನೆ ಅಂದರೆ ಇಷ್ಟ ಆಗಲ್ಲ. ಆಮೇಲೆ ಆ ಮೊಸರಿಗೆ ಈ ಫ್ರೈ ಮಾಡ್ಕೊಂಡಿರೋವಂಥ ಸೊಪ್ಪನ್ನು ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ, ಹುಳಿ ಏನು ಬೇಡ, ಮೊಸರೆ ಹುಳಿ ಇರುತ್ತಲ್ಲ ಅದಕ್ಕೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅಂತ ಅನ್ನಿಸ್ತು, 3 ಜನಕ್ಕೆ ಸಾಕಾಗಲ್ಲ ಅಂತ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಸರಿಯಾಗಿದೆಯಾ ಅಂತ. ಆಮೇಲೆ ಇದಕ್ಕೆ ಹಸಿ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೊಬೇಕು, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ. ಅದಾದಮೇಲೆ ಬಾಳೆಕಾಯಿ ಬೆಂದಿತ್ತು, ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದು ತುರಿದಿಟ್ಕೊಳ್ತಾ ಇದ್ದೀನಿ. ಇದೂ ತುಂಬ ರುಚಿಯಾಗಿರುತ್ತೆ ಪಲ್ಯ. ಇದಕ್ಕೂ ಸ್ವಲ್ಪ 2 ಚಮಚ ಎಣ್ಣೆ ಹಾಕಿ ಉದ್ದಿನಬೇಳೆ, ಸಾಸಿವೆ ಕಾಳು, ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊತೀನಿ. ಆ ಕಡೆ ಒಗ್ಗರಣೆ ಬೇಯ್ತಾ ಇದೆ, ಅದೇ ಟೈಮಲ್ಲಿ ನಾನು ಬಾಳೆಕಾಯಿನ ತುರ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಬೆಂತು, ಸೊ ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ತುರಿದಿಟ್ಕೊಂಡಿರೋವಂಥ ಬಾಳೆಕಾಯಿನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಮಿಕ್ಸ್ ಆಗಲ್ಲ ಅಂತ. ಒಂಚೂರು ಸಕ್ಕರೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆ ಹುಳಿ ಹಿಂಡಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ಬಾಳೆಕಾಯಿಗೆ ಇಷ್ಟು ಪಲ್ಯ ಆಯಿತು. ನಂತರ ಅಮ್ಮ, ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡಿದ್ವಿ. ಅಮ್ಮ ಚಿರೋಟಿ ರವೆದು ಹಲ್ವ ಮತ್ತು ಉದ್ದಿನ ಬೋಂಡ, ಆಮೇಲೆ ಹಾಗಲಕಾಯಿ ಪಲ್ಯ ತೊಗೊಂಬಂದಿದ್ರು. ಹಿಂದಿನ ದಿನ ಪಿತೃಪಕ್ಷ ಅಲ್ಲ, ಸೊ ಪ್ರಸಾದ ತೊಗೊಂಬಂದಿದ್ರು ಮಾಡಿದ್ದು. ಬಾಳೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ, ಆಮೇಲೆ ಹಿಮೋಗ್ಲೋಬಿನ್ ಸೊಪ್ಪು, ಮೊಸರು ಗೊಜ್ಜು, ಉದ್ದಿನ ಬೋಂಡ, ಚಿರೋಟಿ ರವೆದು ಹಲ್ವ. ಇದ್ರ ಜೊತೆಗೆ ನಾವು ಉಪ್ಪಿನಕಾಯಿ, ಅನ್ನ, ಮಜ್ಜಿಗೆ, ಇಷ್ಟು ನಮ್ಮ ಮೆನು ಆಗಿತ್ತು ಮಧ್ಯಾಹ್ನದ್ದು. ಇಷ್ಟರ ಜೊತೆಗೆ ನಾವು 3 ಜನ ಆರಾಮಾಗಿ ಮಾತಾಡ್ಕೊತ ಊಟ ಮಾಡಿದ್ವಿ. 1 ವಾರನೇ ಆಗಿತ್ತು ನಾನು ಸರಿಯಾಗಿ ಊಟ ಮಾಡಿದೆ. ಇವತ್ತು ಚೆನ್ನಾಗಿ ಊಟ ಮಾಡಿದೆ. ಆಮೇಲೆ ಇದು ಅವರೆಕಾಳು ತೊಗೊಬಂದಿದ್ವಿ, ಇದನ್ನು ಕೂಡ ಮಾಡೋಕ್ಕಾಗಿರಲಿಲ್ಲ. ಅಮ್ಮ ಬಂದಮೇಲೆ ಇದನ್ನು ಬಿಡಿಸ್ಕೊಂಡು ನಾಳೆಗೇನಾದರೂ ಮಾಡ್ಬೋದು ಇದರಲ್ಲಿ ಉಪ್ಪಿಟ್ಟು ಅಂತೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಮತ್ತು ಮುಂದಿನ ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಟೇಕ್ ಕೇರ್, ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಖುಷಿಯಾಗಿರಿ. ಥ್ಯಾಂಕ್ ಯು.